ಸೊ CSK ಫ್ಯಾನ್ಸ್ ಇವಾಗ ಯಾವ ತರ ಆಗಿದ್ದಾರೆ ಅಂತಂದ್ರೆ, ಧೋನಿ ಅಂದ್ರೆ ಈ ಸೀಸನ್ ಆಲ್ರೆಡಿ CSK ಬಾಟಮ್ ಅಲ್ಲಿ ಇದೆ. ಸೊ ಧೋನಿ ಬಂದು ಎಲ್ಲಾ ಮ್ಯಾಚ್ ವಿನ್ ಮಾಡ್ಬೇಕು, ಯಾರಾದ್ರೂ ಔಟ್ ಆಗ್ಲಿ. ಲಾಸ್ಟ್ ಮ್ಯಾಚ್ ನೀವು ಯಾರು ಸಚಿನ್ ರವೀಂದ್ರ ಅವ್ರು ಔಟ್ ಆಗ್ಲಿ ಯಾಕೆಂದ್ರೆ ಧೋನಿ ಬಂದು ಮ್ಯಾಚ್ ವಿನ್ ಮಾಡ್ತಾರೆ ಅಂದ್ಬಿಟ್ಟು ಟ್ರೋಲ್ ಮಾಡಿದ್ರು. ಯಾಕೆ ನೀನ್ ಔಟ್ ಆಗಿಲ್ಲ, ಧೋನಿ ಬಂದು ಮ್ಯಾಚ್ ವಿನ್ ಮಾಡ್ತಾ ಇದ್ರು ಅನ್ನೋ ಆ ತರ ಲೆವೆಲ್ಗೆ ಅವ್ರ ಮೆಂಟಾಲಿಟಿ ಇದೆ. ಸೊ ಆ ಒಂದು ಫ್ಯಾನ್ಸ್ ಬಗ್ಗೆ ಏನ್ ಹೇಳ್ತಾರೆ? ಸೊ ಏನಕ್ಕೆ ಅಂತಂದ್ರೆ, ಇವಾಗ RCB ನೋಡಿ, ನಾವು 18 ವರ್ಷದಿಂದ ಕಪ್ ಗೆದ್ದೇ ಇದ್ರು, ಆ ಲಾಯಲ್ಟಿ ಹಂಗೆ ಇದೆ. ಬಟ್ CSK ಅವರಿಗೆ ಒಂದ್ ಮ್ಯಾಚ್ ಸೋತ್ರೆ ಧೋನಿಗೆ ಬೈತಾರೆ, CSK ಗೆ ಬೈತಾರೆ, ಮ್ಯಾನೇಜ್ಮೆಂಟ್ ಬೈತಾರೆ. ನಾವು ಮ್ಯಾನೇಜ್ಮೆಂಟ್ ಬೈದಿದೀವಿ, ಬಟ್ ವಿರಾಟಿಗೆ ಬೈದಿಲ್ಲ, RCB ಟೀಮಿಗೆ ಬೈದಿಲ್ಲ. RCB ಅವರು ಇಲ್ಲಿ ಹಂಗಲ್ಲ, ಒಂದ್ ಮ್ಯಾಚ್ ಸೋಲ್ತಾರೆ ಧೋನಿಗೆ ಬೈತಾರೆ. ಸೊ ಆ ಒಂದು ಲಾಯಲ್ಟಿ ಬಗ್ಗೆ ಫ್ಯಾನ್ಸ್ ಇದು ವಾರ್ ಬಗ್ಗೆ ಏನ್ ಹೇಳ್ತೀರಾ? ಸೊ ಅಲ್ಲಿ RCB ಮತ್ತೆ CSK ಗೆ ಕಂಪ್ಯಾರಿಸನ್ ಇಲ್ಲ. CSK ಫ್ಯಾನ್ಸ್ ಮೋಸ್ಟ್ ಟಾಕ್ಸಿಕ್ ಫ್ಯಾನ್ಸ್ ಇನ್ ದ ವರ್ಲ್ಡ್. ಸೊ ಅವ್ರದ್ದು ಇಂಟೆಂಟ್ ಅಲ್ಲೇ ಗೊತ್ತಾಗುತ್ತೆ, ಗುರು ನಿನ್ ಟೀಮ್ ಗೆಲ್ತಿದ್ರೆ ಮಾತ್ರ ಸಪೋರ್ಟ್ ಮಾಡೋದು. ನಾವು ಗೆಲ್ಲಿ ಬಿಡ್ಲಿ, ವುಮೆನ್ಸ್ ಇರ್ಲಿ, ವುಮೆನ್ಸ್ ಟಿಕೆಟ್ಸ್ ಬಿಟ್ಟು ವಿತಿನ್ ಹಾಫ್ ಅನ್ ಅವರ್ ಫುಲ್ ಸೋಲ್ಡ್ ಔಟ್. ಸೊ ಅಲ್ಲಿ ಕ್ರೇಜ್ ಗೊತ್ತಾಗುತ್ತೆ. ನಾವೇನು ಇವಾಗ ಅವರು ಓದ್ ಸೀಸನ್ ಗೆದ್ರು ಅಂತ ನಾವ್ ಈ ಸೀಸನ್ ನೀವು ಗೆಲ್ರಿ ಅಂತ ಸಪೋರ್ಟ್ ಮಾಡಿಲ್ಲ. ಏನು RCB ಅಷ್ಟೇ. ಯಾಕೆ ಅಲ್ಲಿ ವಿರಾಟ್ ಕೊಹ್ಲಿ ಇದಾರ? ಇಲ್ಲ. ಸೊ ತುಂಬಾ ಹೈ ಡಿಫರೆನ್ಸ್ ಇದೆ. ಮತ್ತೆ ಇನ್ನೊಂದು ಮೇನ್ ಡಿಫರೆನ್ಸ್ ಏನಂದ್ರೆ, RCB CSK ಫ್ಯಾನ್ಸ್ ಅಂತ ಬಂದ್ರೆ ಎಷ್ಟೊಂದ್ ಜನ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ, ಕನ್ನಡ ಮತ್ತೆ ತಮಿಳ್ ಅಂತ. ಅಲ್ಲ, ಏನಕಂದ್ರೆ ಎಷ್ಟೊಂದ್ ಜನ RCB ಫ್ಯಾನ್ಸ್ ಇದಾರೆ ತಮಿಳ್ನಾಡಲ್ಲಿ. ಫಸ್ಟ್ ಆಫ್ ಆಲ್ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್, ಲೈಕ್ ಇಷ್ಟು ಟಾಕ್ಸಿಸಿಟಿ ಮಧ್ಯದಲ್ಲಿ ಸ್ವಲ್ಪ ಡೈಮಂಡ್ ಗಳಿದ್ದಾರೆ ಅಂತ. ಸೊ ಅಷ್ಟೇ, ಇವ್ರದ್ದು ಲಾಯಲ್ಟಿ ಅಂತ ವರ್ಡೇ ಬರಲ್ಲ ಇವ್ರದಲ್ಲಿ. ಗೆದ್ರೆ ಮಾತ್ರ, ಪರ್ಫಾರ್ಮ್ ಮಾಡಿದ್ರೆ ಮಾತ್ರ. ಗೆದ್ದಿಲ್ಲ ಅಂತಂದ್ರೆ ಅವ್ರವ್ರ ಪ್ಲೇಯರ್ಸ್ ನೇ ಅವರು ಫುಲ್ ಕೆಟ್ಟಾಗಿ ಬೈಕೊಂಡು. ಆಮೇಲೆ ಲಾಸ್ಟ್ ಟೈಮ್ ಅಷ್ಟೇ ಎಷ್ಟು ಟಾಕ್ಸಿಸಿಟಿ ಅಂತ. ಇವಾಗ ಏನಂದ್ರೆ, ನೀವ್ ಒಂದ್ ಕೊಡ್ತೀರಾ ಅಂದ್ರೆ ನಿಂಗ್ ಅದನ್ನ ವಾಪಸ್ ತಗೊಳೋ ಕೆಪಾಸಿಟಿನೇ ಇರ್ಬೇಕಲ್ವಾ? ಈಗ ಹೋದ್ಸತಿ ನಮ್ನೆಲ್ಲ ಟ್ರೋಲ್ ಮಾಡಿದ್ರು, ನಾವು ಗೆದ್ದಾಗ ಕೊಟ್ರಿ ವಾಪಸ್. ಇವ್ರುಗಳು ನಾವು ಎಲಿಮಿನೇಟರ್ ಸೋಲೋರ್ಗು ಕಾಯ್ಕೊಂಡು, ಅದೇ ಅವ್ನು ಧೋನಿ ಫ್ಯಾನ್ ಇದಾನಲ್ಲ, ಫುಲ್ ಪೇಂಟ್ ಮಾಡ್ಕೊಂಡ್ ಬರ್ತಾನೆ, ಅವ್ನು ಲಿಟರಲಿ ಕೇಕ್ ಎಲ್ಲ ಕಟ್ ಮಾಡಿದಾನೆ. ಸೊ ಅವ್ರಿಗೆ ಗೊತ್ತು, ಗುರು ಇವ್ರು ಕಪ್ ಗೆಲ್ದಿರ ಇಲ್ದಾನೆ ಇವ್ರು ನಮ್ನ ನಿಷ್ಠೂರಿಸ್ತಾರೆ. ಇನ್ ಕಪ್ ಗೆದ್ರೆ ಏನ್ ಕತೆ, ಬೇರೆ ಲೆವೆಲ್ ಇರುತ್ತೆ. ಲೈಕ್ ಬೆಂಗಳೂರು ಫುಲ್ ಒಂದು ಹಬ್ಬ ಆಗ್ಬಿಡುತ್ತೆ. ಹಬ್ಬ. ಇವಾಗ ಲಾಸ್ಟ್ ಸೀಸನ್ ನೋಡಿದ್ರಿ, ನಾವು 1% ಏನೋ ಚಾನ್ಸ್ ಇತ್ತು ಅಷ್ಟೇ ಪ್ಲೇ ಆಫ್ ಹೋಗಕ್ಕೆ. CSK ನ ಸೋಲ್ಸ್ಬಿಟ್ವಿ, ಹೋದ್ವಿ. ಆ ಒಂದು ಗೆದ್ದು ಆದ್ಮೇಲೆ ಮ್ಯಾಚ್ ಮಿಡ್ ನೈಟ್ 2 o'clock 3 o'clock ತನಕ ಫ್ಯಾನ್ಸ್ ಅಲ್ಲೇ ಇದ್ರು. ಹೌದು ಅಲ್ವಾ? ಈ ಸೀಸನ್ ಅಲ್ಲಿ ಏನಾದ್ರು CSK ಮೇಲೆ RCB ಗೆಲ್ಲುತ್ತೆ ಅಂತ ಫ್ಯಾನ್ಸ್ ಹೇಳ್ತೀರಾ? ಸೊ ಗೆದ್ದಾದ್ಮೇಲೆ ಆ ಒಂದು ಕ್ರೇಜ್ ಯಾವ ತರ ಇರ್ಬೋದು? ಸೇಮ್ ಅದೇ ತರ ಇರುತ್ತಾ? ಗೆದ್ರೆ ಏನಂದ್ರೆ, ಇವಾಗ ಆಗ್ಲೇ ಏರ್ಪೋರ್ಟ್ ವರ್ಗು ಬಿಟ್ಟು ಬಂದಿದ್ದಾರೆ ಇವರು. ನೆನ್ನೆ ಪಂಜಾಬ್ ಏನಿಲ್ಲ, ಫ್ಲೈಟ್ ಹತ್ಸ್ಬಿಟ್ಟು ಬರ್ತಾರೆ ಇಲ್ಲೇ ಕೆಂಪೇಗೌಡ ಅಲ್ಲಿ. ಸೊ ನನ್ ಇದೇನಂದ್ರೆ, ಓಕೆ ಗೆಲ್ಲಿ ಬಿಡ್ಲಿ, ನಮ್ಗದ್ ಮ್ಯಾಟ್ರ್ ಆಗಲ್ಲ, ನಮ್ ಸೌಂಡ್ ಇದ್ದೇ ಇರುತ್ತೆ. ಅವ್ರದ್ದು ವಿಸಿಲ್ ಬರೋದೇ, ವಿಸಿಲ್ ಅಲ್ಲಿ ಏನು ಕಚ್ಕೊಂಡಿಲ್ಲ ಅಷ್ಟೇ. ಮೇಡಮ್ ಏನಂತಂದ್ರೆ, ಇವಾಗ ಆಲ್ರೆಡಿ ಒಂದು ನೀವು ನೋಡ್ತಾ ಇದ್ರೆ ಟೇಬಲ್ ಯಾವ ತರ ಇದೆ, ಪಾಯಿಂಟ್ಸ್ ಟೇಬಲ್ ಅಂತ. ಸೊ ನಿಮ್ ಪ್ರಕಾರ 4 ಟೀಮ್ ಹೇಳಿ ಪ್ಲೇ ಆಫ್ ಗೆ ಹೋಗುತ್ತೆ, ಪಕ್ಕ ಈ 4 ಟೀಮ್ ಪ್ಲೇ ಆಫ್ ಗೆ ಹೋಗುತ್ತೆ ಅನ್ನೋದು ಯಾವ ಟೀಮ್ ಹೇಳ್ತೀರಾ ನೀವು? 4 ಟೀಮ್ ಆಸ್ ಆಫ್ ನಾವು ಟೇಬಲ್ ನೋಡಿದ್ರೆ RCB, ಮುಂಬೈ, ಗುಜರಾತ್, ಮತ್ತೆ ರಾಜಸ್ಥಾನ್ ರಾಯಲ್ಸ್ ಏನಾದ್ರು ಮಾಡಬಹುದೇನೋ ಅಂತಾನು ಅನ್ಸುತ್ತೆ. LSG ಹೋಗ್ಬೋದಾ, ಅವರಿಬ್ರಲ್ಲಿ ಕಾಂಪಿಟೇಷನ್ ಇದೆ ಅಂತ ಅನ್ಸುತ್ತೆ. ಓಕೆ, ನಿಮ್ ಪ್ರಕಾರ? According to me, I think RCB of course. ಮತ್ತೆ GT also ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಈ ಸೀಸನ್. ಅವರಿಬ್ರನ್ ಬಿಟ್ಟು DC ಕ್ವಾಲಿಫೈ ಮಾಡ್ಬೋದು. ಮತ್ತೆ ಇನ್ನೊಂದು ಟೀಮ್ ಮುಂಬೈ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರು ಕಾನ್ಸಿಕ್ಯೂಟಿವ್ ಆಗಿ ವಿನ್ ಮಾಡ್ತಿದ್ದಾರೆ. ಸೊ ಐ ಥಿಂಕ್ 4 ರಿಯಲಿ ಗುಡ್ ಟೀಮ್ಸ್ ವಿಲ್ ಬಿ ಆನ್ ದ ಪ್ಲೇ ಆಫ್ಸ್. ಓಕೆ, ನಿಮ್ ಪ್ರಕಾರ? RCB, ಮುಂಬೈ, ಪಂಜಾಬ್. ಸೊ 4th ಪ್ಲೇಸ್ಗೆ ಡೆಲ್ಲಿ ಮತ್ತೆ LSG ಗೆ ಡೆಲ್ಲಿ, LSG ಮತ್ತೆ ಗುಜರಾತ್ಗೆ ಸ್ವಲ್ಪ ಫೈಟ್ ಇರುತ್ತೆ. ಸೊ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ, ಇವಾಗ ಟೇಬಲ್ ಟಾಪ್ ಅಲ್ಲಿ ಇರೋದ್ರೆಲ್ಲ ಕಪ್ ಗೆದ್ದಿರೋ 1 ಟೀಮ್ ಏನೋ ಇದೆ, ಮುಂಬೈ ಮಾತ್ರ ಇದೆ. ಇನ್ನೆಲ್ಲ ಕಪ್ ಗೆಲ್ದಿರೋ ಟೀಮ್ ಇದೆ. ಸೊ ಅಕಸ್ಮಾತ್ ಬೈ ಚಾನ್ಸ್ ಅಂದ್ರೆ RCB ಆಲ್ಮೋಸ್ಟ್ ಹೇಳಿರ್ತಾರೆ RCB ನೇ ಕಪ್ ಗೆಲ್ಬೇಕಂತ, ಏನೋ ಲಕ್ಕಲ್ಲಿ ಅನ್ಫಾರ್ಚುನೇಟ್ ಆಗಿಲ್ಲ ಅಂತಂದ್ರೆ ಕಪ್ ಗೆಲ್ದಿರೋ ಯಾವ ಟೀಮು ಕಪ್ ಹೊಡಿಬೇಕು ಈ ಸೀಸನ್? ಡೆಲ್ಲಿ. ಓಕೆ, ನಿಮ್ಗೆ? KL ರಾಹುಲ್ ಇರೋದ್ರಿಂದ ಡೆಲ್ಲಿ ಅಂತ ಹೇಳ್ಬೋದು. ನೀವು? ನಾನು ಸೇಮ್ ಆನ್ಸರ್ ಜೊತೆನೆ ಹೋಗ್ತೀನಿ, ಡೆಲ್ಲಿ. ಬಿಕಾಸ್ ಅಗೇನ್ ರಾಹುಲ್ ಇದಾರೆ, ಅವ್ರು ಫಸ್ಟ್ RCB ಗೂ ಆಡಿದ್ದಾರೆ. ಸೊ ಅದು ಬೆಂಗಳೂರು ಕನೆಕ್ಷನ್ ಅಂತ ಇದೆ, ಅವರು ಇಲ್ಲಿಂದಾರೆ ಇದಾರೆ ಅಂತ. ಅದಕ್ಕೆ RCB ಆದ್ಮೇಲೆ ಎಲ್ಲೆಲ್ಲೂ ಬೆಂಗಳೂರು ಪ್ಲೇಯರ್ಸ್ ಇದಾರೆ, ಕರ್ನಾಟಕ ಪ್ಲೇಯರ್ಸ್ ಇದಾರೆ, ಅವ್ರನ್ನೇ ಸಪೋರ್ಟ್ ಮಾಡೋದು. ಸೊ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.